ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹಲಸಿನಕಾಯಿಯಿಂದ ಹಪ್ಪಳ. ಹಲಸಿನಕಾಯನ್ನು ಬೇಯಿಸಿ ಆಗಿದೆ, ಈಗ ಗ್ರೈಂಡ್ ಮಾಡಬೇಕು. ಮಾಡೋ ವಿಧಾನವನ್ನು ಕೂಡ ನೋಡೋಣ. ಸ್ವಲ್ಪ ಹಲಸಿನ ಸೊಳೆಯನ್ನು ಹಾಕ್ಕೊಂಡು ಚೂರು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಹಪ್ಪಳದ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಪ್ಲಾಸ್ಟಿಕ್ನ ಮೇಲೆ ಹಪ್ಪಳವನ್ನು ಹಚ್ಚೋದು. ಹಪ್ಪಳವನ್ನು ರೌಂಡ್ ಶೇಪಲ್ಲಿ ಹಚ್ಚಬೇಕು. ಇಷ್ಟು ಹಪ್ಪಳ ಹಚ್ಚಿ ಆಯಿತು ನನಗೆ. ಈಗ ಬಿಸಿಲಲ್ಲಿ ಒಣಗಿಸೋದು. ಹಾಗೆ ಒಂದು 4-5 ಬಿಸಿಲು ಹಾಕಿ ಆಮೇಲೆ ಡಬ್ಬಕ್ಕೆ ಹಾಕಿಡೋದು. ಮಳೆಗಾಲಕ್ಕೆ ತುಂಬ ಚೆನ್ನಾಗಾಗತ್ತೆ ಊಟದ ಜೊತೆಗೆ. ನನ್ನ ಈ ಹಪ್ಪಳದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹಪ್ಪಳವನ್ನು ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.